ನಮ್ಮ ಇಂಡಿಯನ್ ಸಿನಿಮಾಗಳ ಕಾಂಟೆಕ್ಸ್ಟ್ ಅಲ್ಲಿ ಈ ಸ್ಪೆಷಲ್ ಕ್ರಿಯೇಚರ್ಸ್ ಅಥವಾ ಅನ್ಯಗ್ರಹ ಜೀವಿಗಳ ಮೇಲೆ ಸಿನಿಮಾಗಳು ಬಂದಿರೋದು ತುಂಬಾನೇ ಕಡಿಮೆ. ಬಟ್ ಸ್ಟಿಲ್ ಆ ಒಂದು ಲೀಸ್ಟ್ ಅಲ್ಲಿ ಕೋಯಿ ಮಿಲ್ ಗಯಾ ಈಗಲೂ ನನ್ನ ಆಲ್ ಟೈಮ್ ಫೇವರೆಟ್ ಮೂವಿ. ಅಂಡ್ ಆ ರೀತಿ ನಿಮಗೆ ಯಾವ್ದಾದ್ರು ಮೂವಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಅಯಲಾನ್ ಇದು ರವಿಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಅಂಡ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ, ಬಾಹ್ಯಾಕಾಶದಿಂದ ಒಂದು ದಿನ ಒಂದು ಏಲಿಯನ್ ತನ್ನ ಸ್ಪೇಸ್ ಶಿಪ್ ಜೊತೆಗೆ ಭೂಮಿಯ ಮೇಲೆ ಬಂದಿಳಿಯುತ್ತೆ. ಸೊ ಅದು ಇಲ್ಲಿ ಬಂದಿದ್ಯಾಕೆ, ಯಾವ ಕಾರಣ ಇಟ್ಕೊಂಡು, ಏನನ್ನ ಹುಡುಕೊಂಡು ಬಂತು, ಅದಕ್ಕೆ ಯಾರೆಲ್ಲ ತೊಂದರೆ ಕೊಟ್ರು, ಅಂಡ್ ಅಲ್ಲಿಂದ ಮುಂದೆ ಏನಾಯ್ತು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಕೇಸ್ ಆಫ್ ಕೊಂಡಾಣ ನಮ್ಮ ಕನ್ನಡ ಸಿನಿಮಾ ಇದೇ ಜನವರಿ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂಡ್ ನೋಡೋದಕ್ಕೆ ಟ್ರೈಲರ್ ಕೂಡ ಸಖತ್ ಇಂಟ್ರಿಗಿಂಗ್ ಆಗಿದೆ. ಹಾಗೆ ಮುಖ್ಯವಾಗಿ ಇದರ ಮೇಕರ್ಸ್ ಬಂದು ಸೀತಾರಾಮ್ ಬೆನಾಯ್ನ ಮಾಡ್ದಂತವರು. ಸೊ ಟ್ರೈಲರ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಮಿಸ್ ಮಾಡ್ದೇನೆ ಹೋಗಿ ನೋಡಿ. ಹೇಳಿದ್ದಂತೂ ಆಯ್ತು. ಈಗ ಅಯಲಾನ್ ಸಿನಿಮಾ ಕಡೆ ವಾಪಸ್ ಬಂದ್ರೆ, ಫಿಲ್ಮ್ ಅಲ್ಲಿ ನನಗೆ ಮೊದಲು ಇಷ್ಟ ಆಗಿದ್ದು ಡೈರೆಕ್ಟರ್ ಅವರ ಥಾಟ್ ಪ್ರೊಸೆಸ್. ಯಾಕಂದ್ರೆ ಈ ತರದ ಜಾನರ್ ಹೆಚ್ಚು ಶೂಟ್ ಆಗೋದೆ ಗ್ರೀನ್ ಸ್ಕ್ರೀನ್ ನಲ್ಲಿ. ಅಂಡ್ ವಿಜುವಲ್ ಎಫೆಕ್ಟ್, CGI ಅಂತ ಎಲ್ಲ ಹೋದ್ರೆ ಹೆವಿ ದುಡ್ಡು ಸುರಿಬೇಕು. ಅಂಡ್ ಅಷ್ಟಾದ್ರೂ ಪ್ರೇಕ್ಷಕರಿಂದ ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿನೇ ಇರುವಂತ ಬಜೆಟ್ ರಿಸ್ಟ್ರಿಕ್ಷನ್ ನಲ್ಲಿ ತಮ್ಮ ಕಥೆನ ಆದಷ್ಟು ಮಿನಿಮಲಿಸ್ಟಿಕ್ ಆಗಿ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಈವನ್ ಇಲ್ಲಿರೋ ಏಲಿಯನ್ ನ ಪಕ್ಕಕ್ಕಿಟ್ರೆ ಅದರ ಸ್ಪೇಸ್ ಶಿಪ್ ಇಂಟೀರಿಯರ್, ಅದು ಬಂದಂತ ಜಾಗ, ಏಲಿಯನ್ ಟೆಕ್ನಾಲಜಿ, ಹೀಗೆ ಕಾಂಪ್ಲೆಕ್ಸ್ ಇರೋದನ್ನ ಹೆಚ್ಚು ತೋರ್ಸೋದಕ್ಕೆ ಹೋಗಿಲ್ಲ. ಅದನ್ನ ತಮ್ಮ ನರೇಷನ್ ಇಂದನೇ ಇಂಟೆಲಿಜೆಂಟ್ ಆಗಿ ಕವರ್ ಮಾಡಿದ್ದಾರೆ. ಎರಡನೇದಾಗಿ ಇಲ್ಲಿ ವಿಷಯಗಳನ್ನ, ಹಾಗೆ ಬಳಸಿರೋ ಮಟೀರಿಯಲ್ ಗಳನ್ನ ಕ್ಲಿಯರ್ಲಿ ಅರ್ಥ ಮಾಡಿಸ್ತಾ ಕಥೆಯ ಮೂಲ ಉದ್ದೇಶ, ಪಾತ್ರಗಳ ಪರ್ಸ್ಪೆಕ್ಟಿವ್ ಏನು ಅನ್ನೋದನ್ನ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆ ಪ್ರಾಸೆಸ್ ನಲ್ಲಿ ಸಿಕ್ಕಾಪಟ್ಟೆ ಟೈಮ್ ಹಾಳು ಮಾಡಿದ್ದಾರೆ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಬಟ್ ಈ ತರ ಸಿನಿಮಾದಲ್ಲಿ ಅರ್ಥ ಮಾಡಿಸೋದು ಮುಖ್ಯ. ಸೊ ಅದಕ್ಕೆ ಅದನ್ನ ಪಾಸಿಟಿವ್ ಸೈಡ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದರ ಹೊರತಾಗಿ ಪರ್ಫಾರ್ಮೆನ್ಸ್ ವೈಸ್ ಎಲ್ಲರೂ ತಮಗೆ ಕೊಟ್ಟಂತ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಂಡ್ ಶಿವಕಾರ್ತಿಕ್ ಅವರಂತೂ ಸಟಲ್ ಆಗಿ ಡೆಲಿಬರೇಟ್ ಅನ್ಸ್ದೇ ಇರೋ ರೀತಿಲಿ ಆಕ್ಟ್ ಮಾಡಿದ್ದಾರೆ. ಹಾಗೆ ಆ ಕ್ರಿಯೇಚರ್ ನ ಪ್ರೊಡಕ್ಷನ್, VFX, ಡಿಸೈನಿಂಗ್, ಅದಕ್ಕೆ ಸಿದ್ಧಾರ್ಥ್ ಅವರ ವಾಯ್ಸ್ ಡಬ್ಬಿಂಗ್, ಇವುಗಳೆಲ್ಲವೂ ಡೀಸೆಂಟ್ ಎಕ್ಸ್ಪೀರಿಯನ್ಸ್ ನ ಕೊಟ್ಟಿದೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ನೆಗೆಟಿವ್ಸ್ ಅಂತ ಬಂದ್ರೆ ಸುಮಾರು ವಿಷಯಗಳು ಕಾಣಿಸಿದ್ವು. ಬಟ್ ಮೇಜರ್ ಆಗಿ ಮಿಸ್ ಹೊಡೆದಿದ್ದು ಇಂಟೆನ್ಸಿಟಿ. ಅಂಡ್ ಅದು ಫಿಲ್ಮ್ ಅಲ್ಲಿ ನನಗೆ ಒಂದು ಕಡೆನೂ ನೋಡೋದಕ್ಕೆ ಸಿಗ್ಲಿಲ್ಲ. ಸೀಕ್ವೆನ್ಸ್ ಗಳಲ್ಲಿ ಎಮೋಷನ್ಸ್ ಇದೆ ಅಂಡ್ ಗೂಸ್ ಬಂಪ್ಸ್ ಕೊಡೋ ತರ ಸಾಕಷ್ಟು ಅವಕಾಶ ಕ್ರಿಯೇಟ್ ಆಗಿತ್ತು. ಬಟ್ ಅದ್ಯಾವುದನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ, ತುಂಬಾ ವೀಕ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಗೆ ಫಿಲ್ಮ್ ನೋಡಿ ಆದ್ಮೇಲೂ ಯಾವ ಮೂಮೆಂಟ್ ಕೂಡ ನೆನಪಲ್ಲಿ ಉಳಿಯೋದಿಲ್ಲ, ಅಷ್ಟು ಡಲ್ ಆಗಿತ್ತು ಅಲ್ಲಿನ ಸನ್ನಿವೇಶಗಳು. ಇನ್ನೊಂದು ಕಾರಣ ಬಂದು ರೈಟಿಂಗ್ ಅಂತ ಹೇಳ್ತೀನಿ. ಯಾಕಂದ್ರೆ ಸಿನಿಮಾ ಹೆವಿ ಲ್ಯಾಗ್ ಇದೆ. ಹಾಗಂತ ಒಂದೇ ಸಂದರ್ಭನ ಹಿಡಿದು ಎಳ್ದಿದ್ದಾರೆ ಅಂತ ಅಲ್ಲ. ರೈಟಿಂಗ್ ಮತ್ತೆ ಎಕ್ಸಿಕ್ಯೂಷನ್ ಪಾರ್ಟ್ ಅಲ್ಲಿ ಆ ಇಂಪ್ಯಾಕ್ಟ್ ಇರ್ಲಿಲ್ಲ. ಅಂಡ್ ಅದರಿಂದ ಸಿನಿಮಾ ನಿಂತಲ್ಲೇ ನಿಂತಿದೆ, ಮುಂದೆ ಹೋಗ್ತಾನೆ ಇಲ್ವಲ್ಲ ಅಂತ ಅನ್ಸುತ್ತೆ. ಹಾಗೆ ಮುಂದ್ ಹೋದ್ರುನು ಅಲ್ಲಿ ಬಂದಂತ ಸಂದರ್ಭಗಳು ಸಿಕ್ಕಾಪಟ್ಟೆ ನಾರ್ಮಲ್ ಅಂಡ್ ಸಖತ್ ರೂಟೀನ್ ಅನ್ಸೋದಕ್ಕೆ ಶುರು ಆಗುತ್ತೆ. ಅಂಡ್ ವಿಲನ್ಗಳು ಅವರ ಪಾತ್ರಕ್ಕೇನೋ ನ್ಯಾಯ ಕೊಟ್ಟಿದ್ದಾರೆ. ಬಟ್ ಅವರಿರೋ ಪೋರ್ಷನ್ಸ್ ಅದು ಆಡಿಯನ್ಸ್ ಆಗಿ ನಮ್ಗಷ್ಟು ಕನೆಕ್ಟ್ ಆಗೋದಿಲ್ಲ. ಹಾಗೆ ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂಡ್ ಮ್ಯೂಸಿಕ್ ಡೀಸೆಂಟ್ ಆಗಿತ್ತು ಬಿಟ್ರೆ ಥಿಯೇಟ್ರಿಕಲಿ ಅಷ್ಟು ಒಳ್ಳೆ ಅನುಭವನ ಕೊಡ್ಲಿಲ್ಲ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಅಬೋವ್ ಆವರೇಜ್ ಸಿನಿಮಾ. ಜಸ್ಟ್ ಅವರ ಪ್ರಯತ್ನಕ್ಕೆ ಬೆಲೆ ಕೊಟ್ಟು ನೋಡ್ಬೋದು. ಬಟ್ ಅದನ್ನ ಬಿಟ್ಟು ಬೇರೆ ಯಾವುದೇ ತರ ಒಳ್ಳೆ ಸೀಕ್ವೆನ್ಸ್ಗಳು ಥಿಯೇಟ್ರಿಕಲಿ ನೋಡ್ಬೋದು ಅನ್ನೋದಕ್ಕೆ ಒಳ್ಳೆ ಕಾರಣ ಅಂತ ಸಿಗ್ಲಿಲ್ಲ. ಸೊ ನೀವು ಈ ತರದ ಪ್ರಯತ್ನಗಳನ್ನ ಇಷ್ಟಪಡ್ತೀರಾ ಅಂಡ್ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಖಂಡಿತ ಹೋಗ್ಬೋದು. ಅಂಡ್ ಉಳಿದವ್ರಿಗೆ ನಿಮ್ ಇಷ್ಟ ಅಂತ ಹೇಳ್ತೀನಿ. ಇನ್ನ ನೀವು ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ನಿಮಗಿದು ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ಮಿಸ್ ಇಲ್ದಂಗೆ ಕಮೆಂಟ್ ಮಾಡಿ ತಿಳಿಸಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.